ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೆಟ್ಲ್ಯಾಂಡ್ಸ್ ಬಗ್ಗೆ ನೋಡೋಣ ಮತ್ತು ಎಷ್ಟು ಸೈಟ್ಗಳನ್ನ ನಾವು ರಾಮ್ಸರ್ ಕನ್ವೆನ್ಷನ್ಗೆ ತೊಗೊಂಬಂದಿದ್ದೀವಿ ಮತ್ತು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ವೆಟ್ಲ್ಯಾಂಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವೆಟ್ಲ್ಯಾಂಡ್ ಅಂದರೆ ಯಾವ ಒಂದು ಜಾಗದಲ್ಲಿ ಆ ಜಾಗ ಅಥವಾ ಒಂದು ಲ್ಯಾಂಡ್, ಇವಾಗ ಒಂದು ಬೇರ್ ಲ್ಯಾಂಡ್ ಇದೆ ಅಂತ ಹೇಳಿದ್ರೆ ಈ ಲ್ಯಾಂಡು ನಿಮಗೆ ವಾಟರಿಂದ ಕವರ್ ಆಗಿರುತ್ತೆ. ಸೊ ಅದನ್ನು ನಾವು ವೆಟ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ವಾಟರ್ ಅಂತ ಹೇಳಿದರೆ ಬರೀ ಫ್ರೆಶ್ ವಾಟರ ಅಲ್ಲ, ಇದು ಸಾಲ್ಟ್ ವಾಟರ್ ಆದರೂ ಆಗಿರ್ಬೋದು, ಬ್ರ್ಯಾಕಿಶ್ ವಾಟರ್ ಆದರೂ ಆಗಿರ್ಬೋದು, ಅಥವಾ ಫ್ರೆಶ್ ವಾಟರ್ ಆದರೂ ಕೂಡ ಆಗಿರ್ಬೋದು. ಯಾವಾಗಲೂ ಕೂಡ ಇದರಲ್ಲಿ ವಾಟರ್ ಇರಲೇಬೇಕಾ? ಇಲ್ಲ. ಇದು ಸೀಸನಲ್ಲಾದರೂ ಆಗಿರ್ಬೋದು ಅಥವಾ ಪರ್ಮನೆಂಟಾಗಿ ವಾಟರ್ ಫಿಲ್ ಆಗೋ ಥರ ಕೂಡ ಇರ್ಬೋದು. ಇದನ್ನು ನಾವು ವೆಟ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಇದನ್ನು ಡಿಫೈನ್ ಮಾಡಿರೋರು WWF ಇಂದ ಈ ವೆಟ್ಲ್ಯಾಂಡ್ನ ಡಿಫೈನ್ ಮಾಡಿದ್ದಾರೆ. WWF ಅಂದರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಹೇಳಿಬಿಟ್ಟು. ಈ ವೆಟ್ಲ್ಯಾಂಡ್ ಬಗ್ಗೆ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ನ ಕೊಡಬೇಕು, ಇದರಲ್ಲಿ ಏನೇನೆಲ್ಲ ಇಂಪಾರ್ಟೆನ್ಸ್ ಇದೆ ಅಂತ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ 1971ರಲ್ಲಿ ರಾಮ್ಸರ್ ಕನ್ವೆನ್ಷನ್ ಅಂತ ಹೇಳಿ ಮಾಡ್ತೀವಿ. ಸೊ ಈ ರಾಮ್ಸರ್ ಕನ್ವೆನ್ಷನ್ನಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ? ಯಾವತ್ತು ಅಂದರೆ 2 ಫೆಬ್ರವರಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ದಟ್ ವೆಟ್ಲ್ಯಾಂಡ್ದು ಇಂಪಾರ್ಟೆನ್ಸು ಎಲ್ಲ ಜನಗಳಿಗೂ ಕೂಡ ಗೊತ್ತಾಗಲಿ ಮತ್ತು ಎಲ್ಲ ಕಂಟ್ರಿಗಳಲ್ಲೂ ಕೂಡ ಈ ವೆಟ್ಲ್ಯಾಂಡ್ಗಳನ್ನ ಪ್ರೊಟೆಕ್ಟ್ ಮಾಡಲಿ ಅನ್ನೋದು ಈ ಒಂದು ರಾಮ್ಸರ್ ಕನ್ವೆನ್ಷನ್ದು ಏಮ್ ಆಗಿರುತ್ತೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1971ರಲ್ಲಾಗಿದ್ದರೂ ಕೂಡ ಇದನ್ನು ಎಫೆಕ್ಟಿವ್ ಆಗಿ ನಾವು ತೊಗೊಂಬಂದಿದ್ದು 1975ರಿಂದ. ಸೊ ಈಗ 1975 ಮತ್ತು 2023ರಲ್ಲಿ ಟೋಟಲ್ ನಾವು ಎಷ್ಟು ವೆಟ್ಲ್ಯಾಂಡ್ಸ್ಗಳನ್ನ ತೊಗೊಂಬಂದಿದ್ದೀವಿ ಅಂದರೆ 2500 ವೆಟ್ಲ್ಯಾಂಡ್ಸ್ಗಳನ್ನ. ಭಾರತದಲ್ಲಿ ಹೇಳ್ತಾ ಇಲ್ಲ ನಾನು, ಇಡೀ ಪ್ರಪಂಚದಲ್ಲಿ 2500 ವೆಟ್ಲ್ಯಾಂಡ್ಗಳನ್ನ ನಾವು ರಾಮ್ಸರ್ ಕನ್ವೆನ್ಷನ್ಗೆ ತೊಗೊಬಂದಿದ್ದೀವಿ. ಇಂಡಿಯಾದಲ್ಲಿ ಟೋಟಲಿ 75 ವೆಟ್ಲ್ಯಾಂಡ್ಗಳಿದ್ದಾವೆ. ಅದನ್ನು ನಾವು ರಾಮ್ಸರ್ ಕನ್ವೆನ್ಷನಲ್ಲಿ ತೊಗೊಂಬಂದಿದ್ದೀವಿ. ಸೊ ನಾನು 1975ರಿಂದ ಇದು ಎಫೆಕ್ಟಿವ್ ಅಂತ ಹೇಳಿದೆ, ಆದರೆ ಇಂಡಿಯಾ 1975ರಿಂದನೇ ಸ್ಟಾರ್ಟ್ ಮಾಡ್ಕೋತಾ ಇಲ್ಲ. ಇಂಡಿಯಾ ರಾಮ್ಸರ್ ಕನ್ವೆನ್ಷನ್ಗೆ ಫಸ್ಟ್ ಸೈನ್ ಮಾಡಿದ್ದು 1982ರಲ್ಲಿ. ಆಗಿದ್ದರೆ ಸೈನ್ ಮಾಡೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಇದು ಚಿಲಿಕಾ ಲೇಕ್ನ ಫಸ್ಟ್ ರಾಮ್ಸರ್ ಸೈಟ್ ಆಗಿ ಅಥವಾ ಫಸ್ಟ್ ರಾಮ್ಸರ್ ವೆಟ್ಲ್ಯಾಂಡ್ ಆಗಿ ಸೆಲೆಕ್ಟ್ ಮಾಡುತ್ತೆ. ಈ ಚಿಲಿಕಾ ಲೇಕ್ ಇರೋದು ಒಡಿಶಾದಲ್ಲಿ. ಸೊ ಇಷ್ಟು ನಿಮಗೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ ಆಗಿರುವಂತಹ ರಾಮ್ಸರ್ ಸೈಟ್ ಬಗ್ಗೆ. ಅದೇ ಥರ ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಆಗಿರುವಂತಹ ರಾಮ್ಸರ್ ಸೈಟ್ ಯಾವುದು ಅಂತ ಹೇಳಿದ್ರೆ ಅದನ್ನು ನಾವು ಸುಂದರ್ಬನ್ ಅಂತ ಹೇಳಿ ಕರಿತೀವಿ. ಸ್ಮಾಲೆಸ್ಟ್ ವೆಟ್ಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಅದು ರೇಣುಕಾ ವೆಟ್ಲ್ಯಾಂಡ್. ಈ ರೇಣುಕಾ ವೆಟ್ಲ್ಯಾಂಡ್ ಇರೋದು ಹಿಮಾಚಲ್ ಪ್ರದೇಶಲ್ಲಿ. ಹಾಗಿದ್ರೆ ಕರ್ನಾಟಕದಿಂದ ಎಷ್ಟು ವೆಟ್ಲ್ಯಾಂಡ್ಸ್ಗಳನ್ನ ನಾವು ರಾಮ್ಸರ್ ಸೈಟ್ಗೆ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರೆ ಒಂದೇ ಒಂದು ವೆಟ್ಲ್ಯಾಂಡು ನಾವು ಕರ್ನಾಟಕದಿಂದ ತೊಗೊಂಡು ಬಂದಿರೋದು. ಅದು ರೀಸೆಂಟಾಗಿ ಆ್ಯಡ್ ಆಗಿರೋದು. ಅದರಿಂದ ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಕರ್ನಾಟಕದಲ್ಲಿ ನಾವು ಫಸ್ಟ್ ಎಸ್ಟಾಬ್ಲಿಷ್ ಮಾಡಿರೋದು ಅಂತ ಹೇಳಿದ್ರೆ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿಯನ್ನು. ಇತ್ತೀಚೆಗೆ 2022ರಲ್ಲಿ ಇದನ್ನು ನಾವು ವೆಟ್ಲ್ಯಾಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದೇ ವೆಟ್ಲ್ಯಾಂಡಲ್ಲಿ ರಾಮ್ಸರ್ ಕನ್ವೆನ್ಷನ್ ಥರನೇ ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡ್ನು ಕೂಡ ತೊಗೋಬೋದು. ಸೊ ಹಾಗಿದ್ರೆ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂದರೆ ಏನು ಅಂತ ಹೇಳಿದ್ರೆ, ಈ ರಾಮ್ಸರ್ ಕನ್ವೆನ್ಷನ್ ಅಂತ ನಾವೇನು ತೊಗೊಂಡಿದ್ದೀವಿ ಅಲ್ಲಿ ನಾವು ವೆಟ್ಲ್ಯಾಂಡ್ಗಳನ್ನ ಲಿಸ್ಟ್ ಮಾಡ್ತೀವಲ್ವ, ಆ ಲಿಸ್ಟ್ ಮಾಡಿರುವಂತಹ ವೆಟ್ಲ್ಯಾಂಡ್ಸಲ್ಲಿ ಯಾವ ವೆಟ್ಲ್ಯಾಂಡ್ಗೆ ಬಯೋಡೈವರ್ಸಿಟಿ ರಿಚ್ ಇರುತ್ತೆ ಮತ್ತು ಸಿಗ್ನಿಫಿಕೆನ್ಸ್ ಜಾಸ್ತಿ ಇರುತ್ತೆ ಅದನ್ನು ನಾವು ಈ ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ತೊಗೊಬರ್ತೀವಿ. ಹಾಗಿದ್ರೆ ಇಂಡಿಯಾದಲ್ಲಿ ಎಷ್ಟು ಮಾಂಟ್ರಿಯಾಕ್ಸ್ ರೆಕಾರ್ಡ್ನಲ್ಲಿ ನಾವು ತೊಗೊಂಬಂದಿದ್ದೀವಿ ವೆಟ್ಲ್ಯಾಂಡ್ಸ್ನ ಅಂದರೆ 2 ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ಲಿಸ್ಟ್ ಮಾಡಿದ್ದೀವಿ. ಯಾವುದು ಅಂತ ನೋಡಿದ್ರೆ ಒಂದು ಲೋಕ್ಟಾಕ್ ಲೇಕ್, ಇನ್ನೊಂದು ಕೇಲೋ ದೇವ್ಘಾನ ನ್ಯಾಷನಲ್ ಪಾರ್ಕ್. ಲೋಕ್ಟಾಕ್ ಲೇಕ್ ಇರೋದು ಮಣಿಪುರಲ್ಲಿ, ಈ ಕೇಲೋ ದೇವ್ಘಾನ ನ್ಯಾಷನಲ್ ಪಾರ್ಕ್ ಇರೋದು ರಾಜಸ್ಥಾನಲ್ಲಿ. ಸೊ ಇದಿಷ್ಟು ನಿಮಗೆ ವೆಟ್ಲ್ಯಾಂಡ್ ಬಗ್ಗೆ ಮಾಹಿತಿ. ಇದು ನಿಮಗೆ ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಮೇನ್ಸಲ್ಲಿ ಬಯೋಡೈವರ್ಸಿಟಿ ರಿಲೇಟೆಡ್ ಏನಾದರೂ ಕಾನ್ಸೆಪ್ಟನ್ನ ಕೇಳಿದರೆ ಅಲ್ಲಿ ನೀವು ವೆಟ್ಲ್ಯಾಂಡ್ನ ಕೂಡ ಎಕ್ಸಾಂಪಲ್ ಆಗಿ ಕೊಡ್ಬೋದು, ನಮ್ಮ ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ. ಸೊ ಇದಿಷ್ಟು ನಿಮಗೆ ವೆಟ್ಲ್ಯಾಂಡ್ಸ್ ಬಗ್ಗೆ ಇಂಪಾರ್ಟೆನ್ಸು. ಧನ್ಯವಾದಗಳು.